ವ್ಯತ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ದಿನ ಮುದ್ರಾ ಯೋಗದಲ್ಲಿ ಯಾವ ಮುದ್ರೆ ಕುರಿತು ನಾನು ನಿಮಗೆ ಹೇಳ್ತಾ ಇದ್ದೀನಪ್ಪ ಅನ್ನೋದಾದರೆ, ಅದೇ ಇವತ್ತಿನ ದಿನ ನಮ್ಮೆಲ್ಲರಿಗೂ ಇರುವಂತಹ ಸಮಸ್ಯೆಗೆ ಯಾವ ಮುದ್ರೆ ಅಂತಂದರೆ ಅದೇ ಸ್ಟ್ರೆಸ್, ಒತ್ತಡ. ಇವತ್ತಿನ ದಿನ ನಾವೆಲ್ಲರೂ ಒತ್ತಡದಿಂದ ಬಳಲ್ತಾ ಇದ್ದೀವಿ. ಯಾಕಂದರೆ ಇವತ್ತಿನ ದಿನ ಆಧುನಿಕ ಶೈಲಿ ಆಗಿರಬಹುದು, ಓಡ್ತಾ ಇರುವಂತಹ ಒಂದು ಇವತ್ತಿನ ದಿನ ಶೈಲಿಗಳಾಗಿರಬಹುದು. ಹಾಗೆ ಈ ಮೆಟಲಿಸ್ಟಿಕ್ ಲೈಫಲ್ಲಿ ಏನಾಗ್ತಾ ಇದೆ ಅಂತಂದರೆ ಎಲ್ಲರೂ ದುಡ್ಡು, ವರ್ಕ್ ಇದರಿಂದ ಓಡ್ತಾ ಇರೋದ್ರಿಂದ ಅದೇ ರೀತಿಯಾಗಿ ಸ್ಟ್ರೆಸ್ಸು ನಮ್ಮ ಜೊತೆ ಓಡಿ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಿರುವಾಗ ಇಂತಹ ಒತ್ತಡದಿಂದ ಮುಕ್ತರಾಗೋದಕ್ಕೆ ನಮಗೆ ಯೋಗ, ಧ್ಯಾನ, ಹಾಗೆ ಪ್ರಾಣಾಯಾಮ, ಮುದ್ರೆಗಳು ತುಂಬಾ ಸಹಾಯಕಾರಿಯಾಗಿದೆ. ಹೀಗಿರುವಾಗ ಇಂತಹ ಒಂದು ಒತ್ತಡಕ್ಕೆ ಏನಪ್ಪ ರೀಸನ್ಸು ಅನ್ನೋದಾದರೆ, ನೋಡಿ, ಇವತ್ತಿನ ದಿನ ಅಕ್ಸೆಪ್ಟೆನ್ಸ್ ಅನ್ನೋದು ತುಂಬಾ ಕಡಿಮೆ ಇರೋದಾಗಿರಬಹುದು, ಅದು ಒಂದು ರೀಸನ್ ಆಗಿದೆ. ಹಾಗೆ ಒಂದೇ ವಿಷಯದ ಕುರಿತಾಗಿ ಒಂದೇ ವಿಷಯವನ್ನು ಕುರಿತು ಹೆಚ್ಚಾಗಿ ಯೋಚನೆ ಮಾಡೋದು ಸಹ ಒತ್ತಡಕ್ಕೆ ಒಂದು ಕಾರಣ ಆಗಿದೆ. ಹಾಗೆ ಇನ್ಸೆಕ್ಯೂರಿಟಿನೂ ಸಹ ಒಂದು ರೀತಿ ಒತ್ತಡಕ್ಕೆ ಕಾರಣ ಆಗಿದೆ. ಅದೇ ರೀತಿಯಾಗಿ ಈ ಕೆಲಸಗಳಲ್ಲಿ ಮಾಡುವಂತಹ ಒಂದು ಒತ್ತಡಗಳನ್ನು ಸಹ ಒತ್ತಡದಿಂದ ನರಳುತ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮಗೆ ಇಲ್ಲದುದನ್ನು ಬೇಕು ಮಾಡ್ಕೊಳೋದಕ್ಕೆ ಅದು ಸಹ ಒಂದು ರೀತಿಯಾಗಿ ಸ್ಟ್ರೆಸ್ಗೆ ಒಳಗಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಒತ್ತಡ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಎಲ್ಲ ರೀತಿಯ ಅಂದರೆ ಮನಸ್ಸಿಗೆ ನಾವು ಮಾಡುವಂತಹ ಯಥೇಚ್ಛವಾದ ಆಲೋಚನೆಗಳ ಸಮೂಹನ ಒತ್ತಡ ಆಗಿ ನಮ್ಮ ಮನಸ್ಸಿಗೆ ಬೀಳ್ತಾ ಇದೆ. ಹೀಗಿರುವಾಗ ಇಂತಹ ಒತ್ತಡದಿಂದ ಏನೇನಪ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ, ಮೊದಲಿಗೆ ಒತ್ತಡದಿಂದ ಆಗುವಂಥ ಪ್ರಾಬ್ಲಮ್ಮೇ ಏನು ಅಂತಂದರೆ ಅದು BP, ಶುಗರು, ಹಾಗೆ ಇನ್ನಿತರ ಹಲವು ಒಂದು ಅಂದರೆ ಹಾರ್ಮೋನ್ಸ್ಗಳ ವೇರಿಯೇಷನ್ಸ್ಗಳು. ಅದೇ ರೀತಿಯಾಗಿ ಇನ್ನೂ ಒತ್ತಡ ಜಾಸ್ತಿ ಆಯಿತಾ ಅದು ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ನಮ್ಮ ದೇಹದಲ್ಲೂ ಒಟ್ಟಾರೆಯಾಗಿ ಒತ್ತಡದಿಂದ ಸ್ಟಾರ್ಟ್ ಆದಂಥ ಪ್ರಾಬ್ಲಮ್ಮು ಕೊನೆಗೆ ನಮ್ಮನ್ನು ಸ್ಮಶಾನಕ್ಕೆ ಹೋಗ್ಬಿಟ್ಟು ಆರಾಮಾಗಿ ಮಲಗಿಸುತ್ತೆ. ಈ ರೀತಿಯಾಗಿ ಒತ್ತಡ ಅನ್ನೋದು ಅತ್ಯಧಿಕವಾದಂಥ ಒಂದು ದೊಡ್ಡದಾದ ಸಮಸ್ಯೆ ಇವತ್ತಿನ ದಿನ ನಮಗಾಗ್ತಾ ಇದೆ. ಅಷ್ಟೇ ಅಲ್ಲ, ಒತ್ತಡ ಇದ್ದಾಗ ಯಾವ ಮನುಷ್ಯನೂ ಹ್ಯಾಪಿಯಾಗಿ, ಸಕ್ರಿಯವಾಗಿ, ಸುಲಭವಾಗಿ, ಸಂತೋಷವಾಗಿ ಬಾಳೋದಕ್ಕೆ ಖಂಡಿತವಾಗಿಯೂ ಆಗ್ತಾಯಿಲ್ಲ. ನಮ್ಮ ಲೈಫಲ್ಲಿ ಈ ರೀತಿ ಒತ್ತಡ ಇದ್ದಾಗ ಏನಾಗುತ್ತೆ ಅಂದರೆ ಆ ಮನುಷ್ಯನಾಗಿರೋಕ್ಕೆ ಸಾಧ್ಯ ಆಗ್ತಿಲ್ಲ. ಹೀಗಿರುವಾಗ ಇಂತಹ ಒತ್ತಡಕ್ಕೆ ಯಾವ ಮುದ್ರೆಗಳು ಇವತ್ತಿನ ದಿನ ಸಹಾಯಕಾರಿಯಾಗಿದೆ ಅಂತಂದ್ಬಿಟ್ಟು ನಾವು ನೋಡೋಣ ಬನ್ನಿ. ಮೊದಲಿಗೆ ಒತ್ತಡಕ್ಕೆ ಸಹಾಯಕಾರಿಯಾಗುವಂತಹ ಮುದ್ರೆಗಳು ಯಾವುದಪ್ಪ ಅನ್ನೋದಾದರೆ ಅದು ಒಂದು ಜ್ಞಾನ ಮುದ್ರೆ, ಇನ್ನೊಂದು ಅದು ಪ್ರಾಣ ಮುದ್ರೆ, ಇನ್ನೊಂದು ಉತ್ತರ ಬೋಧಿ ಮುದ್ರೆ ಅಂತಂದ್ಬಿಟ್ಟು. ಈ ಮೂರು ಮುದ್ರೆಗಳು ಏನಾಗಿದೆ ಅಂತಂದರೆ ಉತ್ತಮವಾದಂಥ ಸ್ಟ್ರೆಸ್ ರಿಲೀಫ್ ಮುದ್ರೆಗಳಿಗೆ ಕಾರಣ ಇದೆ. ಇನ್ನೂ ಹಲವು ಮುದ್ರೆಗಳು, ಹಲವು ಯೋಗಗಳು ಎಲ್ಲ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಈ ಮೂರು ಮುದ್ರೆಗಳು ತುಂಬಾ ಸಹಾಯಕಾರಿಯಾಗಿದೆ ಅಂತ ಈ ಮೂರು ಮುದ್ರೆಗಳನ್ನು ನಾನು ತೊಗೊಂಡಿದ್ದೀನಿ. ಮೊದಲಿಗೆ ಇನ್ನು ನಮಗೆಲ್ರಿಗೂ ಗೊತ್ತಿರುವಾಗೆ ಜ್ಞಾನ ಮುದ್ರೆ ಹೇಗಪ್ಪ ಮಾಡೋದು ಅಂತ ಎಲ್ರಿಗೂ ಗೊತ್ತಿದೆ. ಸರ್ವೇ ಸಾಮಾನ್ಯ ನಾವು ದೇವಸ್ಥಾನಕ್ಕೆ ಧ್ಯಾನಕ್ಕೆ ಕೂತ್ಕೊಂಡಿದ್ದಂಗೆ ನಮ್ಮದು ಕೈ ಈ ರೀತಿಯಾಗಿ ಬಂದ್ಬಿಡುತ್ತೆ ಪೋಸ್ಚರ್ಸು. ನಾನು ಇದು ಹಲವು ಸಂಚಿಕೆಗಳ ಜ್ಞಾನ ಮುದ್ರೆ ಬಗ್ಗೆ ಹೇಳಿದ್ದೀನಿ. ಮತ್ತೊಮ್ಮೆ ಜ್ಞಾನ ಮುದ್ರೆನ ಮಾಡೋಣ. ನೋಡಿ, ಈ 5 ಬೆರಳುಗಳನ್ನು ತೊಗೊಂಡು ನೀವು ಈ ಒಂದು ಹೆಬ್ಬೆರಳು ಹಾಗೆ ಈ ಒಂದು ತೋರು ಬೆರಳನ್ನ ಈ ರೀತಿಯಾಗಿ ಇಟ್ಕೊಳೋದು ಜ್ಞಾನ ಮುದ್ರೆ ಆಗಿದೆ. ಈ ಜ್ಞಾನ ಮುದ್ರೆಯಲ್ಲಿ ಕೂತು ನೀವು ಜಪ, ತಪ ಅಥವಾ ಓಂಕಾರ ಚಾಂಟಿಂಗ್ಸು ಅಥವಾ ನಾರ್ಮಲ್ ಬ್ರೀತಿಂಗ್ ಅಬ್ಸರ್ವೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒತ್ತಡ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಪ್ರಾಣ ಮುದ್ರೆ. ಈ ಪ್ರಾಣ ಮುದ್ರೆಯಿಂದ ಯಾವ ರೀತಿಯಪ್ಪ ಕೆಲಸ ಮಾಡುತ್ತೆ ಅನ್ನೋದಾದರೆ, ನೋಡಿ, ಪ್ರಾಣ ಶಕ್ತಿ ಅನ್ನೋದೇನಾಗುತ್ತೆ ಅಂದರೆ ನಾವು ಉಸಿರಾಟ ಆಡಿದಾಗ ಬರುವಂತಹ ಒಂದು ಶಕ್ತಿಯಾಗಿದೆ. ಪ್ರಾಣ ಶಕ್ತಿನ ನಮ್ಮಲ್ಲಿ ಜಾಗೃತಗೊಳಿಸೋದ್ರಿಂದ ಏನಾಗುತ್ತೆ ಅಂದರೆ ಯಾವುದೇ ರೀತಿ ಒತ್ತಡಗಳಿರೋ ಅದು ಇಂದ ಮುಕ್ತರಾಗೋದಕ್ಕೆ ಇದು ಸಹಾಯಕಾರಿಯಾಗಿದೆ. ಈ ಪ್ರಾಣ ಮುದ್ರೆನ ಹೇಗಪ್ಪ ಮಾಡೋದು ಅನ್ನೋದಾದರೆ, ಈ ಪಂಚ ಬೆರಳುಗಳಲ್ಲಿ ಮೊದಲಿಗೆ ಏನು ಮಾಡಬೇಕು ಅಂದರೆ ಈ ಉಂಗುರದ ಬೆರಳು ಹಾಗೆ ಕಿರು ಬೆರಳುಗಳನ್ನು ಈ ರೀತಿಯಾಗಿ ಇಟ್ಕೊಂಡು ನಿಮ್ಮ ಹೆಬ್ಬೆರಳನ್ನ ಈ ರೀತಿಯಾಗಿ ಇಟ್ಕೊಂಡು ನಿಮ್ಮ ಈ 2 ಬೆರಳುಗಳೇನಿದೆ ಇದನ್ನು ಎಂಗೇಜ್ ಆಗಿ ಇರಿಸಬೇಕು. ಓಕೆ, ಇದು ಪ್ರಾಣ ಮುದ್ರೆ ಅಂತಂದ್ಬಿಟ್ಟು ನಾವು ಕರಿತೀವಿ. ನೋಡಿ, ಈ ರೀತಿ ವಿನ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಪ್ರಾಣಶಕ್ತಿ ಅನ್ನೋದು ಜಾಗೃತ ಆಗ್ತಾ ಹೋಗುತ್ತೆ, ಪ್ರಾಣಶಕ್ತಿ ಸರಾಗವಾಗಿ ಹರಿಯುತ್ತೆ. ಇದನ್ನು ಏನಾಗುತ್ತೆ ಅಂದರೆ ಪ್ರಾಣ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಮತ್ತೊಂದು ಮುದ್ರೆ ಯಾವುದಪ್ಪ, ಉತ್ತರ ಬೋಧಿ ಮುದ್ರೆ ಅಂತಂದ್ಬಿಟ್ಟು. ಇದು ಸಕ್ಸಸ್ ಮುದ್ರೆ ಅಂತಲೂ ಒಂದು ರೀತಿ ಕರೀತಾರೆ. ಇದರಿಂದ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಟೋಮೆಟಿಕಲಿ ಆಗುತ್ತೆ. ನೋಡಿ, ಈ ಉತ್ತರ ಬೋಧಿ ಮುದ್ರೆ ಬಗ್ಗೆ ಇನ್ನೊಂದು ನಾವು ವಿಶೇಷವಾಗಿ ಹೇಳಬೇಕು ಅಂದರೆ ನಮಗೆಲ್ಲ ಸ್ಟ್ರೆಸ್ಗೊಳಗಾದಾಗ ಸಡನ್ನಾಗಿ ನಾವು ಆ ಮುದ್ರೆಗೆ ಬಂದಿರ್ತೀವಿ. ಹಾಗಾದರೆ ಯಾವುದಪ್ಪ ಮುದ್ರೆ, ಯಾವುದು ಸ್ಟ್ರೆಸ್ಗೊಳಗಾದಾಗ ಕೆಲವರು
ತಲೆ ಮೇಲ್ಗಡೆ ಮಾಡ್ಬೋದು, ಕಣ್ಣ ಕಡೆ ಮಾಡ್ಬೋದು, ಕೆರ್ಕೊಂಬೋದು, ಈ ರೀತಿ ಇರ್ಬೋದು. ಬಟ್ ಆಟೋಮೆಟಿಕಲಿ ಮನುಷ್ಯ ಆ ಮುದ್ರೆಗೆ ಬಂದಿರ್ತಾನೆ. ಸೊ ಹೇಗಪ್ಪ ಬರ್ತಾರೆ ಅಂದರೆ ನೋಡಿ, ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ, ಆಟೋಮೆಟಿಕಲಿ ನನ್ನ ಕೈಗಳು ಈ ರೀತಿ ಇದೆ. ಸೊ ನೋಡಿ, ಈ ಕೈಗಳನ್ನು ಈ ರೀತಿ ಮಾಡುವಂತಹ ಮುದ್ರೆನೇ ಈ ಒಂದು ಉತ್ತರ ಬೋಧಿ ಮುದ್ರೆ. ಸಾಮಾನ್ಯಕ್ಕೆ ನಾವೇನೋ ನೋಡ್ತಿದ್ದಾಗ ಹಿಂಗೆ ನೋಡ್ತೀವಿ, ಯೋಚನೆ ಮಾಡುವಾಗ ಹಿಂಗೆ ಅಂತೀವಿ. ಸೊ ಯಾಕಪ್ಪ ಸಡನ್ನಾಗಿ ನಾವು ಏನಾದ್ರು ಮಾತಾಡುವಾಗ ಹಿಂಗೆ ಬಂದ್ಬಿಟ್ಟಿರುತ್ತೆ. ಸೊ ನಮ್ಮ ದೇಹನೇ ನಮಗೆ ಅದು ಸಲಹೆನ ಕೊಡುತ್ತೆ ಪ್ರಾಣಶಕ್ತಿ ತೊಗೊಳೋದಕ್ಕೆ. ಸೊ ಹಾಗಾಗಿ ನೋಡಿ, ಉತ್ತರ ಬೋಧಿ ಮುದ್ರೆ ಅಂತಂದರೆ ನಿಮ್ಮ ಫಸ್ಟ್ ಈ 3 ಬೆರಳುಗಳೇನಿದೆ ಇದು ಈ ರೀತಿಯಾಗಿ ಕ್ಲೋಸ್ ಆಗಬೇಕು. ನೋಡಿ, ಇದು ಹಿಂಗೆ ಬರಬೇಕು, ಈ ಒಂದು ತೋರು ಬೆರಳು, ನಂತರ ಈ ಹೆಬ್ಬೆರಳು ಈ ರೀತಿಯಾಗಿ ಬರಬೇಕು. ಓಕೆ, ನೋಡಿ ಇದನ್ನು ಈ ರೀತಿಯಾಗಿ ಈ ಕಡೆಯಿಂದ ಹೀಗಿರಬೇಕು, ಈ ರೀತಿಯಿಂದ ಹೀಗಿರಬೇಕು. ಓಕೆ, ಸೊ ಇದನ್ನು ಉತ್ತರ ಬೋಧಿ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಇದನ್ನು ಈ ರೀತಿಯಾಗಿ ಇಟ್ಕೊಂಡು ನೀವು ಉಸಿರಾಟನ ಆಡಬೇಕಾಗುತ್ತೆ. ಸೊ ದೀರ್ಘವಾದ ಉಸಿರಾಟ, ಡೀಪಾಗಿರುವಂಥ ಉಸಿರಾಟ. ಸೊ ಹಾಗೆ ಸುಲಭವಾಗಿರುವಂಥ ಉಸಿರಾಟನ ಮಾಡಬೇಕು, ಒತ್ತಡನೂ ಮಾಡ್ಕೊಬಾರ್ದು. ಟೇಕ್ ಎ ಡೀಪ್ ಬ್ರೀತ್, ಇನ್ಹೇಲ್, ಹೋಲ್ಡ್, ಎಕ್ಸ್ಹೇಲ್. ಓಕೆ, ಎಷ್ಟು ಸಾಧ್ಯನೋ ಅಷ್ಟು ಡೀಪಾಗಿ ಆಡಿ. ಸೊ ಈ ರೀತಿಯಾಗಿ ಈ 3 ಮುದ್ರೆಗಳು ಏನಿದೆ ಇವತ್ತಿನ ದಿನ ಸ್ಟ್ರೆಸ್ಸಿಂದ ಆಚೆ ಬರೋದಕ್ಕೆ ಸಹಾಯಕಾರಿಯಾಗಿದೆ. ಇದರ ಜೊತೆಗೆ ಇನ್ನೂ ಅನೇಕ ಮುದ್ರೆಗಳು ಇದೆ. ಸೊ ಹಾಕಿನಿ ಮುದ್ರೆ ಇದೆ, ಕೇಸರಿ ಮುದ್ರೆ ಇದೆ, ಅದೇ ರೀತಿಯಾಗಿ ಷಣ್ಮುಖಿ ಮುದ್ರೆ ಇದೆ. ಇನ್ನೂ ಹಲವು ಮುದ್ರೆಗಳು, ಹಲವು ಆಸನಗಳು ಸ್ಟ್ರೆಸ್ಸಿಂದ ಆಚೆ ಬರ್ಬೋದು. ಬಟ್ ಇವತ್ತಿನ ದಿನ ಈ 3 ಮುದ್ರೆಗಳನ್ನು ನಿಮ್ಮ ಮುಂದೆ ತಿಳಿಸುತ್ತಾ ಇವತ್ತಿನ ದಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸೊ ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.